ಫ್ರೆಂಡ್ಸ್, ತಿರುಪತಿ ಎಲ್ಲ ನೀಟಾಗಿ ನೈಸಾಗಿ ಸುತ್ತಾಡಿಕೊಂಡು ಭಾಳ ವರ್ಷದ ನಂತರ ನಾವು ಫ್ಯಾಮಿಲಿ ಸೇರಿ ಹೋಗಿದ್ವಿ. ಅದೇ ಖುಷಿನಾಗ ವಾಪಸ್ ಮನೆಗೆ ಬಂದರೆ ಎಷ್ಟೊಂದು ನನಗೆ ಸರ್ಪ್ರೈಸ್ ಕಾದಿತ್ತು ಅಂದರೆ ನಿಮ್ಗೆ ಒಂದೊಂದೇ ತೋರಿಸ್ತೀನಿ ನೋಡಿ. ಒಂದಾದ್ಮೇಲೆ ಒಂದು ದುಃಖ ತರೋಂಥ ವಿಷಯಗಳೇ ಆಗಿದ್ವು. ಸೊ ಭಾಳ ಅಂದರೆ ಭಾಳ ನನಗೆ ಮನಸ್ಸಿಗೆ ಬೇಜಾರಾಯಿತು. ಅದು ಏನಂತಂದರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಬಂದಮೇಲೆ ಫುಲ್ ಮಳೆ ಬಂದಾಗಿಂದ, ನಾವು ತಿರುಪತಿಯಿಂದ ಬಂದಾಗಿಂದ ಫುಲ್ ಮಳೆ, ಜಿಟಿ 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 ಮಳೆ ಇದೆ, ಫುಲ್ ಚಳಿ ಇದೆ, ಕೆಲಸನೂ ಆಗ್ತಾಯಿಲ್ಲ, ಒಂದು ಬಟ್ಟೆ ವಾಶ್ ಆಗಿಲ್ಲ ನಂದಿನ್ನು. ತಿರುಪತಿಯಿಂದ ಬಂದಮೇಲೆ ನಾನು ಏನು ತಂದೆ ಅನ್ನೋದು ಒಂದು ಸಣ್ಣದು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ. ಯಾಕಂದ್ರೆ ನಾನೆಲ್ಲ ಮೇಲಿಟ್ಬಿಡ್ತೀನಿ. ಇವಾಗ ನಾನು ಹೆಚ್ಚಾಗಿ ಎಲ್ಲನೂ ಬೆಳೆಸೋದು ಹೊಸ ಮನೆಗಂತಲೇ ನಾನು ಡಿಸೈಡ್ ಆಗಿನಿ. ಸೊ ಹಾಗಾಗಿ ಫುಲ್ಲು ನನಗೆ ಎಷ್ಟು ಚಳಿ ಬಿಟ್ಟವಂದರೆ ಎಲ್ಲ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟು ನಾನು. ಸೊ ಬರೀ ತೋರಿಸ್ತೀನಿ. ನಾನು ಪ್ಯಾಕ್ ಮಾಡೋಕತ್ತಿದ್ದೆ, ಆಮೇಲೆ ಅನ್ನಿಸ್ತು ನಾನು ವೀಡಿಯೋನೇ ಮಾಡಲಿಲ್ಲ ಅಂಥೇಳಿ. ಸೊ ಬರೀ ತೋರಿಸ್ತೀನಿ. ಆ ವಿಡಿಯೋ ಸಂಪೂರ್ಣ ಮಿಸ್ ಆಯಿತು. ಅದು ನಾನು ವೀಡಿಯೋನೇ ಆನ್ ಮಾಡಿಲ್ಲ, ನಾನು ವೀಡಿಯೋ ಮಾಡ್ಕೊಂಡಿನಿ. ಅದಾದಮೇಲೆ ಗಣೇಶ ಚತುರ್ಥಿ ಬಂತು. ಗಣೇಶ ಚತುರ್ಥಿಗೆ ನಾನು ಹೊರಗಡೆ ಮೀನ್ಸ್ ಇಲ್ಲಿ ಪಕ್ಕದಲ್ಲಿ ಏನು ಗಣೇಶ ಕೂಡಿಸ್ತಾರಲ್ಲ, ಈ ಸಲ ನಿಜವಾಗಿ ಎಲ್ಲೋ ಭಾಳ ಬೇಸರ ಆಗಿತ್ತು ನನಗೆ. ಸೊ ಯಾಕಂತೇಳಿ ಪೂರ್ತಿ ವೀಡಿಯೋನ ನೋಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಸ್ಕೂಲಲ್ಲಿ ಗಣೇಶ ಕೂಡಿಸಿದ್ರಲ್ಲ, ಸೊ ಅಲ್ಲೇ ನಾನು ಗಣೇಶನ ಅಲ್ಲೇ ನಮಸ್ಕರಿಸ್ಕೊಂಡು ಅಲ್ಲೇ ಪೂಜೆ ಮಾಡಿದ್ದೆ ನಾನು. ಸೊ ಇದು ನಮ್ಮ ಶಾಲೆಯಲ್ಲಿ ಕೂಡಿಸಿದಂಥ ಗಣೇಶನ ವಿಗ್ರಹ. ಸೊ ಅಲ್ಲೇ ಅಷ್ಟೇ ನಾನು ಹೋಗಿ ಅಟೆಂಡ್ ಆಗಿರೋದು. ಬೇರೆ ಎಲ್ಲೂ ಈ ಸರಿ ನಾನು ಗಣೇಶನ ಉತ್ಸವಗಳಿಗೆ ಅಥವಾ ಗಣೇಶನ ಇಲ್ಲಿ ಕೂಡಿಸ್ತಿರ್ತಾರಲ್ಲ, ಅಲ್ಲೆಲ್ಲೂ ನಾನು ಹೋಗಿಲ್ಲ. ಅಲ್ಲಿ ಗಣೇಶ ಉತ್ಸವದ ಲಾಸ್ಟ್ ದಿನ, ಕಳಿಸೋ ದಿನ ಭರ್ಜರಿ ಪೂಜೆ ಎಲ್ಲ ಮಾಡಿದರು. ಅದಾದಮೇಲೆ ನನ್ನ ಮಗಳು ಭರತನಾಟ್ಯ ಕ್ಲಾಸಲ್ಲಿ ಅವಳಿಗೊಂದು ಗಣೇಶನ ಹಬ್ಬದ ದಿವಸ ಗಣೇಶನಿಗೆ ಇದ್ರ ಹತ್ರ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಸೊ ಅಲ್ಲಿ ಅವಳಿಗೆ ನೀಟಾಗಿ ರೆಡಿ ಮಾಡಿಸಿ ನಾನು ಅಲ್ಲಿ ಕರ್ಕೊಂಡೋಗಿ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ನಾನು ಅದು ಜಸ್ಟ್ ಅವಳಿಗೆ ರೆಡಿ ಮಾಡಿರೋದು ಇಷ್ಟನ್ನು ಮಾತ್ರ ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೆ. ಅವಾಗ ಅವಳು ರೆಡಿಯಾಗಿ ಈ ಥರನೇ ಒಂದು ಪೋಸ್ ಕೊಟ್ಕೊತಿದ್ಲಿಲ್ಲ, ಜಲ್ದಿ ತೆಗೀರಿ ಅಂಥೇಳಿ. ಅವಳು ಭರತನಾಟ್ಯ ಕ್ಲಾಸಲ್ಲಿ ಈಗ ಆಲ್ರೆಡಿ ಹೋಗ್ಲಿಕ್ಕೆ 2 ವರ್ಷ ಆಯಿತು. ಸೊ 2 ವರ್ಷದಲ್ಲಿ ಮಾಡ್ತಾಳೆ, ಎಕ್ಸಾಮ್ನು ಬರೀತಾಳೆ. ಒಂದು ಸತಿ ನಾನು ಅವಳಿಗೆ ಎಕ್ಸಾಮ್ಗೆ ಹೋಗಿದ್ದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಫ್ರೆಂಡ್ಸ್, ಈಗ ನಾನು ಸ್ಕೂಲಿಂದ ಬಂದಮೇಲೆ ನೋಡಿರಿ ಇಷ್ಟೆಲ್ಲ ಬಟ್ಟೆಗಳು ತೊಳೆದಾಕಿದ್ದೀನಿ. ಆ ಕಡೆ ಈ ಕಡೆ ಇಲ್ಲಿಂದ ಅಲ್ಲಿ ತನಕ ನಾನು ಬಟ್ಟೆನೇ ಬಟ್ಟೆ. ಯಾಕಂತ ತೋರಿಸ್ಲಿಕ್ಕೆ ನಿಮಗೆ ಹೇಳ್ತೀನಿ. ಬಂದಮೇಲೆ ನಾನು ಡೈಲಿ ಒಂದೊಂದು ಸೀರೆ ಇರ್ತಾವಲ್ಲ, ಸೊ ಅವು 2 ಸೀರೆಗಳು ಹಾಕ್ತೀನಿ. ಏನಪ್ಪ ಅಂದರೆ ನೋಡಿರಿ, ಇಲ್ಲಿ ನಾನು ಊರಿಗೆ ಹೋಗಿ ಬರೋದಾಗ ಯಾರು ಹೊಟ್ಟೆಗಿಚ್ಚಿನ ಜನ ಇದ್ದಾರೆ ಗೊತ್ತಿಲ್ಲ. ನಾನು ತಿರುಪತಿಗೆ ಹೋಗಿ ಬರೋದಾಗ ನೋಡ್ರಿ ಇದೆಲ್ಲ ಕಿತ್ತಾಕಿ ಹೀಗೆಲ್ಲ ಒಡೆದು ಇಲ್ಲಿಂದೆಲ್ಲ ಸ್ಕ್ರೀನ್ ಟಚ್ ಏನಿತ್ತಲ್ಲ ಅದನ್ನೆಲ್ಲ ಹಿಂಗೆ ಕಿತ್ತಿ ಬಿಸಾಕ್ಬಿಟ್ಟಾರೆ. ನನಗೆ ಹಿಂಗೇನು ಪ್ರೆಸ್ ಮಾಡೋಕ್ಕೂ ಬರೋಲ್ಲ ಇವಾಗ. ಸೊ ಹಂಗೆ ಇದನ್ನೆಲ್ಲ ಕಿತ್ಬಿಟ್ಟಾರೆ. ಇದೇನು ಪ್ರೆಸ್ ಮಾಡೋಂಗೂ ಇಲ್ಲ ನಾನು ನೋಡ್ರಿ, ಎಲ್ಲ ಹಿಂಗೆ ಕಿತ್ತು ಬಿಸಿಟ್ಟು ಹಾಕಿರಲ್ಲ. ಹಾಗಾಗಿ ನಂಗೆ ಇದೇನಂತಾರ, ಬಟ್ಟೆಗಳು ಹಾಕೋಕ್ಕೆ ಪ್ರಾಬ್ಲಮ್ ಆಗಿದೆ, ಬಟ್ಟೆ ಒಗೆಯೋಕ್ಕೆ ಪ್ರಾಬ್ಲಮ್ ಆಗಿದೆ. ಇದಷ್ಟು ನಂದು ಏನಂತ ವಾಷಿಂಗ್ ಮಿಷಿನೇ ಹಾಳಾಗೋಗಿದೆ ಸಂಪೂರ್ಣ. ನಾನೀಗ ಒಂದು ಹೊಸ ತೊಗೋಬೇಕು, ಇಲ್ಲ ಅಂದರೆ ಇದಕ್ಕೆ ರಿಪೇರಿ ಮಾಡಿಸ್ಬೇಕು. ರಿಪೇರಿ ಮಾಡಿಸೋರಿಗೆ ಕೇಳಿದೆ ನಾನು, 5,500 ಹೇಳಿದ್ರು. ನೋಡಮ್ಮ ಮತ್ತು ಈಗಂತೂ ಸದ್ಯಕ್ಕೆ ನನಗೆ ಆಗಲ್ಲ, ಆದಾಗ ಮಾಡಿದ್ರಾಯಿತು ಅಂಥೇಳಿ ಸುಮ್ಮನೆ ಇದ್ದೀನಿ. ಸಾಯಂಕಾಲ ಟೈಮು ಬಂದಮೇಲೆ ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ. ಅದಾದಮೇಲೆ ಇವಿಷ್ಟು ಪಾತ್ರೆ ತೊಳೆದೀನಿ. ರುಚಿ ಅಲ್ಲಿ ಇನ್ನೊಂದಿಷ್ಟು ಬಾಂಡೆವ, ಅಲ್ಲಿ ಇನ್ನೊಂದಿಷ್ಟು ನೋಡು ಬಾಂಡೆ ಇಟ್ಟು ತೊಗೊಂಬ. ಈ ಕಡೆ ಹಾಲು ಕಾಸಿ ತೆಕ್ಕೊಂಡಿನಿ. ಸ್ವಲ್ಪ ಟೀ ಮಾಡ್ಬೇಕಂದ್ರೆ ಮಾಡಲಿಲ್ಲ. ರಾತ್ರಿ ಊಟಕ್ಕೆ ಸ್ವಲ್ಪ ಇದೆ, ಅನ್ನ ಅದೇ, ಪಲ್ಯ ಸ್ವಲ್ಪ ಸಾರದ ನೋಡ್ಬೇಕು. ಸಂಜೆಗೆ ಏನು ಬೇಕಾದ್ರು ಮಾಡ್ತೀನಿ. ಖಾರ ಖಾಲಿ ಆಗಿತ್ತು, ತೆಗ್ದೀನಿ. ನನ್ನ ಮಗಳು ಊಟ ಮಾಡ್ತಾಳಣ ಅಂತ ಕೊಟ್ರೆ ಅದಕ್ಕೆ ಊಟ ಮಾಡಲಿಲ್ಲ. ಅದ್ರ ಮೇಲೆ ಮುಚ್ಚಿಟ್ಟು ಬಿಡ್ತೀನಿ ಒಂದು ಪ್ಲೇಟು. ಎಲ್ಲಿ ನೋಡಿರಿ ಎಷ್ಟು ಪಾತ್ರೆ ಇದು, ಅವರೇ ತೊಗೊಳ್ಬೇಕು. ಇಲ್ಲಿ ಆಮೇಲೆ ಹಚ್ಕೊತೀನಿ. ಸಾಯಂಕಾಲ ಅಲ್ಲಿ ಇಲ್ಲಿ ಬಂದಿರ್ತೀವಲ್ಲ ಅವೆಲ್ಲ. ಸೀದಾ ಇವತ್ತಿಂದು ಹೆಂಗೂ ಬೇಜಾರಲ್ಲಿದ್ವಿ. ಸಾಯಂಕಾಲ ಬೇಜಾರಲ್ಲಿನೇ ಒಂದಿಷ್ಟು ಬಜೆ ತರಿಸ್ಕೊಂಡು ತಿಂದ್ವಿ. ನಮ್ಮೂರಲ್ಲಿ ಸಿಗೋಂಥ ಮಿರ್ಚಿ ಬಜೆ. ಸೊ ಎಲ್ಲರೂ ಮಿರ್ಚಿ ಬಜೆ ತೊಗೊಂಡು ತಿನ್ಲಿಕ್ಕತ್ತಿದ್ವಿ. ಒಂದು 50 ರೂಪಾಯಿ ತರಿಸಿದ್ರೆ ಸಾಕು, ತಿಂದ್ಬಿಡ್ತೀವಿ. ಚೆನ್ನಾಗಿ ಮಾಡಿರ್ತಾರೆ, ಕ್ರಿಸ್ಪಿಯಾಗಿರ್ತವೆ. ಮೆಣ್ಸಿಕಾಯಿನೂ ಅಷ್ಟೇ ನೋಡಿರಿ, ಈ ಥರ ಹಾಕಿರ್ತಾರಲ್ಲ, ಅಷ್ಟೇನು ಖಾರ ಅನ್ಸಲ್ಲ. ಅದ್ರ ಜೊತೆ ತಿಂದರೆ
ಟೇಸ್ಟಿಯಾಗಿರ್ತವೆ. ಉತ್ತರ ಕರ್ನಾಟಕ ಅಂದ್ರೇ ಫೇಮಸ್ಸು. ಅದ್ರಾಗ ನಮ್ಮೂರು ಫೇಮಸ್ ಇರೋದು ಒಗ್ಗರಣೆ ಮಿರ್ಚಿ ಬಜ್ಜಿಗೆ. ಇಲ್ಲಿ ಫಸ್ಟ್ ನಾಷ್ಟ ಸೇಲ್ ಆಗೋದೇ ಒಗ್ಗರಣೆ ಮಿರ್ಚಿ ಬಜ್ಜಿ, ಆಮೇಲೆ ದೋಸೆ ಇಡ್ಲಿ. ರೋಡ್ ಸೈಡ್ ಸಿಕ್ಕಾಪಟ್ಟೆ ಈ ಮಿರ್ಚಿ ಬಂಡಿಗಳು ಇರ್ತಾವೆ. ಒಂದೊಂದು ರೋಟಿಗೆ 4 5 ಮಿರ್ಚಿ ಬಜ್ಜಿದು ಬಂಡಿ ಇರೋದು. ಅದೇ ಇದರಲ್ಲಿ ದುಃಖದಲ್ಲಿ, ಆ ವಾಷಿಂಗ್ ದುಃಖದಲ್ಲಿದ್ದೆ. ನಾನು ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಏನೂ ಆಡೋಕ್ಕೆ ಹೋಗಬೇಡ್ರಿ, ಇನ್ನೂ ಮೀಶೋ ಬೇಕು. ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಒಂದು ಐಟಮ್ ಹೋಗಿ ಇನ್ನೊಂದು ಐಟಮ್ ಕಳಿಸಿದ್ರು. ಇದು ಅದ್ರಾಗ ಏನು ಚಲೋ ಇರಲಿಲ್ಲ. ತೋರಿಸಿದ್ದ ಒಂದು ನಾನು ಆರ್ಡ್ರ್ ಮಾಡಿದ್ದೆ ಒಂದು, ಇದು ಬಂದಿದ್ದೆ ಒಂದು. ಫುಲ್ಲು ಲೋ ಕ್ವಾಲಿಟಿ, ಏನೂ ಸರಿ ಇಲ್ಲ. ಎಲ್ಲ ನಾನು ಅಂದರೆ ದಪ್ಪ ಥಿಕ್ಕ ಇತ್ತು. ಸೊ ಸಿಂಗಲ್ 4 ಆರ್ಡ್ರ್ ಮಾಡಿದ್ದೆ. ಇವರು ಈ ಥರದ್ದು 4 ಕಳಿಸ್ಯಾರ. ಬಟ್ ಇವ್ಯಾವು ಅಷ್ಟು ಸರಿ ಇಲ್ಲ. ಅದ್ರ ಜೊತೆಗೆ ಇದು ಬಂದವೆ, ಬಟ್ ಇವ್ಯಾವು ಅಷ್ಟು ಸರಿ ಇಲ್ಲ. ಫುಲ್ ಬೆಂಡ್ ಆಗಿದ್ವು ಆಲ್ರೆಡಿ ಬೆಂಡ್ ಆಗಿದ್ದರಿಂದ ನಾನು ಇವನ್ನ ರಿಟರ್ನ್ ಹಾಕಿದೆ. ಸೊ ಒಂದಾದ್ಮೇಲೆ ಒಂದು ನನಗೆ ಇದೇ ಥರ ಮೈಂಡ್ ಅಪ್ಸೆಟ್ ಆಗೋಂಥದ್ದು. ನಾನು